ಚರ್ಚೆ ಬರ್ತಿದ್ದು ಇದು ಹೇಗಿದು ಈಗ ನಮಗೆ ಯೂಶ್ವಲ್ ಆಗಿ ಇನ್ ಜನರಲ್ ನೋಡಿ, ನಾವು ಈ PMLA ಅಂತ ಬಂದಾಗ ಸೆಕ್ಷನ್ 5 ಅದ್ರ ಪ್ರಕಾರ ಹೋದರೆ ಇಡಿ ಪವರ್ ಟು ಅಟ್ಯಾಚ್ ಪ್ರಾಪರ್ಟಿ, ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋಕೆ ಅದಕ್ಕೆ ಅವಕಾಶ ಇದೆ. ಸೆಕ್ಷನ್ 17 ಪವರ್ಸ್ ಆಫ್ ಸರ್ಚ್ ಆ್ಯಂಡ್ ಸೀಜರ್, ಆಯಿತು, ಶೋಧ ಮತ್ತು ಅಲ್ಲಿ ವಶಕ್ಕೆ ಪಡಿಸ್ಕೊಳ್ಳೋದು ಅಥವಾ ಮುಟ್ಟುಗೋಲು ಹಾಕೊಳ್ಳೋದು ಅಂತ ಹೇಳಿ. 45 ರಿವರ್ಸಲ್ ಆಫ್ ದಿ ಬರ್ಡನ್ ಆಫ್ ಪ್ರೂಫ್, ಪುರಾವೆಗಳ ಹೊರೆಯನ್ನು ಹಿಮ್ಮೆಟ್ಟಿಸೋದಾಗುತ್ತೆ. ಸೆಕ್ಷನ್ 50 ಹೇಳುತ್ತೆ ಪವರ್ ಟು ಮೇಕ್ ಸೆಲ್ಫ್ ಇನ್ಕ್ರಿಮಿನೇಟಿಂಗ್ ಸ್ಟೇಟ್ಮೆಂಟ್, ಸ್ವಯಂ ದೋಷಾರೋಪ ಹೇಳಿಕೆ ನೀಡುವಂಥ ಅಧಿಕಾರ ಕೂಡ ಅವ್ರಿಗಿರುತ್ತೆ ಅಂತ ಹೇಳಿ. ಇದರಲ್ಲಿ PMLA ಎಲ್ಲರೂ ಕೇಳ್ತಿರೋದು, ಕಾಂಗ್ರೆಸ್ ನಾಯಕರು ಎಲ್ಲರೂ ಕೇಳ್ತಾ ಇದ್ದಾರೆ 50 ಪೈಸೆ ಹಣ ಸಿಗಲಿಲ್ಲ. ಬರೀ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ನಾನು ಮಾತು ಹೇಳಲ್ಲ, ಅರವಿಂದ್ ಕೇಜ್ರಿವಾಲ್ ಅವ್ರ ಕೇಸಲ್ಲೂ ಕೂಡ ಎಲ್ಲರೂ ಮಾತಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವ್ರ ಆಪ್ತನ ಮನೆ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅವರು ಹೇಳ್ತಾ ಇದ್ರು 4 ಕಾಣಿ ಹಣ ಸಿಕ್ಕಿಲ್ಲ ಇವರಿಗೆ, ನಾನೇನೋ ಮಧ್ಯದ ಹಗರಣ ಮಾಡಿಬಿಟ್ರಿ ಅಂತ ಕೂಗಾಡ್ಬಿಟ್ರಿ ಇವರು, ಇಲ್ಲ ಹಣ. ಆ ಕೇಸ್ ಏನಾಯಿತು, ಎಲೆಕ್ಷನ್ ಮುಗೀತು, ಎಲ್ಲ ಆಯಿತು, ಆರಾಮು, ನಾರ್ಮಲ್ ಎಲ್ಲ. ಈಗ ಅದು ನಾನು ಪಕ್ಷದ ವಿಚಾರವಾಗಿ ಬಂದರೆ, ಓಕೆ, ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ BJP ಅವರು ಅಲಿಗೇಷನ್ ಮಾಡ್ತಿದ್ರು, ಇದು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬಿಟ್ಟು. ಹಾಗೆ BJP ಅವರು ಇದ್ದಾಗ ಇಡಿನ BJP ಅವರು ತಮ್ಮ ಅನುಕೂಲಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಈಗ ನಿಮಗೆ ಇಡಿ ಚಾರ್ಜ್ ಶೀಟ್ ಹಾಕಿದೆ. ಓಕೆ, ಕರೆಕ್ಟ್. ಅಂದರೆ ಈ ಪ್ರಕರಣ ಅಂದರೆ ಚಾರ್ಜ್ ಶೀಟ್ ಪ್ರತಿ ಮಾನ್ಯ ನ್ಯಾಯಾಲಯದ ಮುಂದೆ ಇದೆ. ಕರೆಕ್ಟ್. ಕಾಗ್ನಿಸೆನ್ಸ್ ತಗೋಬೇಕು ಇವಾಗ. ಸೊ ಕ್ಲಾಸಿಫಿಕೇಶನ್ ಆಫ್ ಅಫೆನ್ಸ್, ಇವಾಗ ಎಲ್ಲ ಸಿವಿಲ್ ಕೇಸಸ್ಗಳು ಕ್ರಿಮಿನಲ್ ಕೇಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಹಾಗಂತ ಮಾತ್ರಕ್ಕೆ ಸಿವಿಲ್ ಕೇಸ್ ಇದೆ ಅಂದ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ ಇರಬಾರ್ದು ಅಂತಲೂ ಇಲ್ಲ. ಓಕೆ, ಇವಾಗ ಹೇಳ್ದಂಗೆ ನಿಮಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಶುರು ಮಾಡಿದ್ದು, ಸಂತೋಷ, ಹೌದು, ಅದೊಂದು ದೇಶಭಕ್ತಿಗೆ ಅಂತ ಅವಾಗಿನ ಕಾಲದಲ್ಲಿ ಅದು ಸ್ವಾತಂತ್ರ್ಯ ಹೋರಾಟಕ್ಕೆ ಅವಾಗ ಆರ್ಟಿಕಲ್ ಬರೀತಿದ್ರು, ಸಂತೋಷ. ಅದೇ ಕಂಪ್ನಿಗೆ ಹಲವಾರು ಊಹೆಗಳು ಬರ್ತವೆ ಇದರಲ್ಲಿ. ಯಾಕಂದ್ರೆ ನೀವು ಒಂದು ಚಾರ್ಜ್ ಶೀಟ್ ಹಾಕಿದ್ರೆ ಅಂತಂದ್ರೆ ಅಲ್ಲೊಂದು ಮೆರಿಟ್ ಅಥವಾ ಒಂದು ಮೆಟೀರಿಯಲ್ ಇರಬೇಕು. ಓಕೆ, ಅಥವಾ ಸುಮ್ಮನೆ ಏನೋ ಒಂದು ಚಾರ್ಜ್ ಶೀಟ್ ಹಾಕ್ಲಿಕ್ಕೂ ಆಗಲ್ಲ. ನೀವು 50 ಲಕ್ಷ ಹಣವನ್ನು ಕೊಟ್ಟು ಶೇರ್ಸನ್ನು ಯಂಗ್ ಇಂಡಿಯನ್ ಕಂಪ್ನಿ ತಗೋತೀರಿ. 2,000 ಕೋಟಿ ಮೊತ್ತದ್ದು ಸ್ವತ್ತನ್ನು ತಗೊಂಡ್ರು ಅಂತ. ಹೌದು, ಮೌಲ್ಯ ಇನ್ಕ್ಲೂಡಿಂಗ್ ದಿ ವ್ಯಾಲ್ಯೂ ಆಫ್ ದಿ ಶೇರ್ಸ್. Along with value of the shares, the entire asset of the National Herald is being taken over by the ಓಕೆ. Okay. So there is a ನಿಮಗೆ ಒಂದು ಪ್ರಾಪರ್ಟಿನ ಹೊಡಿಬೇಕು ಅಂತಂದರೆ ಅಥವಾ ನಾವು ಸರ್ಕಾರಕ್ಕೆ ತೆರಿಗೆನ ನಾವು ಎಸ್ಕೇಪ್ ಮಾಡಬೇಕು ಅಂತ ಹೇಳಿದ್ರೆ there are 2 ways. ಓಕೆ, either you can take by way of the money or you can take by way of kind. ಓಕೆ. Misappropriation does not mean that you have to misappropriate only a cash. ಓಕೆ, and also a kind. ನಗದುನೇ ಬರಬೇಕು ಅಂತ ಏನಿಲ್ಲ. ಓಕೆ. ಸೊ ಈ ರೀತಿ ಆಗಿದೆಯಲ್ಲ ಈ ಟ್ರಾನ್ಸಾಕ್ಷನ್, ಏನು 50 ಲಕ್ಷಕ್ಕೆ ನೀವು 2,000 ಕೋಟಿ ಪ್ರಾಪರ್ಟಿನ ನೀನು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ವರ್ಗಾಯಿಸ್ಕೊಂಡಿದ್ದು. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಅಬ್ಕಾರಿ ಆ್ಯಕ್ಟಲ್ಲಿ ಸೆಕ್ಷನ್ 17B ಅಂತ ಇದೆ, ಸಾಹೇಬ್ರಿಗೆ ಗೊತ್ತು. ನೀವು ಅಬ್ಕಾರಿ ಆ್ಯಕ್ಟಲ್ಲಿ ಒಬ್ಬ ಲೈಸೆನ್ಸ್ನ ಇನ್ನೊಬ್ಬ ಲೈಸೆನ್ಸ್ ಬೇರೆಯವರಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಫೀಸ್ ಅಂತ ಇರುತ್ತೆ. ಓಕೆ, ಓಕೆ. ಅದು ಮೊದಲು ಹೆಂಗಿತ್ತಂದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಲೈಸೆನ್ಸ್ ಇರ್ತಾ ಇತ್ತು. ಪಾರ್ಟ್ನರ್ಶಿಪ್ ಫರ್ಮು ಲೈಸೆನ್ಸ್ ಏನೋ ಆಗ್ತಾ ಇರಲಿಲ್ಲ, ಪಾರ್ಟ್ನರ್ಸ್ ಚೇಂಜ್ ಆಗ್ತಾ ಇದ್ರು. ಓಕೆ, ಇಟ್ಸ್ ಇಂಡೈರೆಕ್ಟ್ ವೇ ಟೇಕಿಂಗ್ ಓವರ್ ದಿ ಲೈಸೆನ್ಸ್ ಇನ್ ಆರ್ಡರ್ ಟು ಎಸ್ಕೇಪ್ ದಿ ಲೈಸೆನ್ಸ್ ಫೀ. ಓಕೆ. ಸೊ ಪಾರ್ಟ್ನರ್ಸ್ ಬದಲಾಗ್ತಾ ಇದ್ರು, ಅದ್ರ ಹೆಸರು ಮಾತ್ರ ಬದಲಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಟ್ರಾನ್ಸ್ಫರ್ ಆಫ್ ಲೈಸೆನ್ಸ್ ಫೀ ನಾನು ಕೊಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ವಾದ ಇತ್ತು. ಅದೇ ಥರ ಹೈಕೋರ್ಟ್ ಕೂಡ ಕ್ವಾಶ್ ಮಾಡ್ತಾ ಇತ್ತು. ಸೊ ಸಬ್ಸಿಕ್ವೆಂಟ್ಲಿ ಏನು ಮಾಡಿದ್ರು, ನೀನು ಇಟ್ಸ್ ಎ ಇಂಡೈರೆಕ್ಟ್ ವೇ ಟು ಟೇಕ್ ಅವೇ ದಿ ರೇಟ್ಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಟು ಕಲೆಕ್ಟ್ ದಿ ರೆವಿನ್ಯೂ. ಸೊ ಈವನ್ ಇಫ್ ಇಟ್ಸ್ ಎ ಪಾರ್ಟ್ನರ್ಶಿಪ್ ಫರ್ಮ್, ಹೈಕೋರ್ಟ್ ಹೇಳುತ್ತೆ ನೀನು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಟ್ಸ್ ಎ ಚೇಂಜ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಸಿಮಿಲರ್ಲಿ ಇಲ್ಲಿ ನೀವೊಂದು ಕಂಪ್ನಿನ ಶುರು ಮಾಡ್ತೀರಿ, ಫ್ಲೋಟ್ ಮಾಡ್ತೀರಿ, ನಿಮ್ಮ ಕ್ಯಾಪಿಟಲ್ 5 ಲಕ್ಷ. ನಿಮ್ಮ ಕ್ಯಾಪಿಟಲ್ಲು ಯಂಗ್ ಇಂಡಿಯನ್ದು ಶುರು ಮಾಡಿದ್ದು ಇರೋದೇ 5 ಲಕ್ಷ. ಆಸ್ ಪರ್ ದಿಸ್ ಈ ಕಂಪ್ನಿದು ಉದ್ದೇಶನ ನೀವು ನೋಡಿದ್ರೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನೋಡಿದ್ರೆ, ಇಟ್ಸ್ ಓನ್ಲಿ ಎ ನಾನ್ ಪ್ರಾಫಿಟಬಲ್ ಇನ್ಸ್ಟಿಟ್ಯೂಷನ್. ಓಕೆ, ಸೆಕ್ಷನ್ 8. ಓಕೆ. ಅಂದರೆ
ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ ಮೇಲೆ Okay. ಯಾವುದೇ ಸಮಾಜಮುಖಿ ಕಾರ್ಯನ ಮಾಡ್ದಲೆ ಓಕೆ ಡೈರೆಕ್ಟ್ ಇನ್ ಬಿಸ್ನೆಸ್ ಹಿಡಿದಿದೆ ಪ್ರೈಮಾ ಫೇಸಿ ಓಕೆ ಸೊ ಹಾಗಾಗಿ ಈ ರೀತಿ ನಿಮಗೆ PMLA ಸೆಕ್ಷನ್ 4 ಇಸ್ ಅಟ್ರಾಕ್ಟ್ ಆಗುತ್ತೆ ಇವರ್ ಪನಿಷ್ಮೆಂಟ್ ಅಪ್ ಟು 7 years ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಇವಾಗ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ನಾನು ಅಲ್ಲಿರ್ತಕ್ಕಂತಹ ಆರೋಪಗಳು ಮುಂದೆ ಪ್ರೂವ್ ಆಗುತ್ತೋ ಬಿಡುತ್ತೋ ಅದು ಮನೆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಅಥವಾ ಸಾಕ್ಷಿ ವಿಚಾರಣೆ ಮೇಲೆ ಬಿಟ್ಟಿದ್ದು. ಇವಾಗ ಏನು ಆಧಾರ ಇದೆ ಅದು ನ್ಯಾಯಾಲಯದಲ್ಲಿದೆ, ಅದನ್ನ ನಾವು ತೀರ್ಮಾನ ಇವಾಗ ಹೇಳಕ್ಕಾಗಲ್ಲ.